ಸರ್ಕಾರದಿಂದ ಬೆಟ್ಟಿಂಗ್ ಕೇಂದ್ರ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಬೆಳಗ್ಗೆಯಿಂದ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೆಟ್ಟಿಂಗ್ ವಿಚಾರಕ್ಕೆ ವಿವಿಧ ಪಕ್ಷದ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಸರ್, ಇದು ರೇಸ್ ಆಡೋದಕ್ಕೆ ಈ ಜಿಲ್ಲಾ ಕೇಂದ್ರಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಆ ಥರ ಒಂದು ಪ್ರಪೋಸಲ್ ಹೋಗಿದೆ ಅಂತ. ಆ ಥರ ಯಾವ ಪ್ರಪೋಸಲ್ ಇಲ್ಲ ನಡ್ರಿ. ಸರ್, ಇದು ರೇಸ್ ಆಡೋದಕ್ಕೆ ಈ ಜಿಲ್ಲಾ ಕೇಂದ್ರಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಆ ಥರ ಒಂದು ಪ್ರಪೋಸಲ್ ಹೋಗಿದೆ ಅಂತ. ಆ ಥರ ಯಾವ ಪ್ರಪೋಸಲ್ ಇಲ್ಲ ನಡ್ರಿ. ಬೆಂಗಳೂರಿನ ಟರ್ಫ್ ಕ್ಲಬ್ ಜೂಜಾಡೋ ಅಂತ ಒಂದು ಸ್ಥಳ ಏನಿದೆ, ಇದನ್ನು ವಿಸ್ತರಣೆ ಮಾಡುವಂಥ ಒಂದು ಪ್ರಯತ್ನ ಸರ್ಕಾರದ ಹುನ್ನಾರ ಮಾಡ್ತಾ ಇದೆ. ಅವರ ದೃಷ್ಟಿಯಲ್ಲಿ ಟ್ಯಾಕ್ಸ್ ಬರ್ತದೆ, ಹೆಚ್ಚು ಹಣ ಸಂಗ್ರಹಣ ಆಗ್ತದೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಇವತ್ತು ಎಲ್ಲ ಜಿಲ್ಲೆಗಳಿಗೂ ವಿಸ್ತಾರ ಮಾಡ್ತಕ್ಕಂಥದ್ದು, ಇನ್ನೂ 3 ಜಿಲ್ಲೆಗಳಿಗೂ ವಿಸ್ತರಣೆ ಮಾಡೋದ್ರಿಂದ ಜೂಜಾಡೋ ಅಂಥವ್ರನ್ನ ಜಾಸ್ತಿ ಮಾಡೋವಂಥದ್ದಕ್ಕೆ ಸರ್ಕಾರನೇ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ. ಸರ್ಕಾರ ಯಾವತ್ತೂ ಈ ಥರದ ಜೂಜಾಡೋ ಅಂಥ ಒಂದು ಪ್ರವೃತ್ತಿ ಏನಿದೆ ಅದನ್ನು ಕಡಿಮೆ ಮಾಡಬೇಕು. ಈ ಥರ ಜೂಜಾಡೋ ಪ್ರವೃತ್ತಿಯನ್ನು ಜಾಸ್ತಿ ಮಾಡೋವಂಥದ್ದು ಒಳ್ಳೆಯದಲ್ಲ. ಇದು ಸರ್ಕಾರಕ್ಕೆ ಆದಾಯ ಬರ್ಬೋದು, ಆದರೆ ಬೆಂಗಳೂರು ನಗರದಲ್ಲಿ ನಡೆಯತಕ್ಕಂಥ ರೇಸಿಂಗ್ನ ಒಂದು ಚಟುವಟಿಕೆ ಏನಿದೆ, ಆ ಒಂದು ಕುದುರೆ ರೇಸ್ನ ಬೆಟ್ಟಿಂಗ್ಗಳನ್ನ ಕಟ್ಟತಕ್ಕಂಥದ್ದಕ್ಕೆ ಆನ್ಲೈನಲ್ಲ, ಈಗ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೂ ಅವಕಾಶ ಕಲ್ಪಿಸ್ತಕ್ಕಂಥದ್ದಕ್ಕೆ ಆರ್ಥಿಕ ಇಲಾಖೆಯಲ್ಲಿ ನಿರ್ಣಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದೇನಿದೆ, ಇದು ಬಡವರನ್ನ ಸಂಪೂರ್ಣವಾಗಿ ದಿವಾಳಿ ಮಾಡ್ತಕ್ಕಂಥ ನಿರ್ಧಾರ ಇದು. ಇಂಥ ಪ್ರಕರಣಗಳಿಂದ ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಶ್ರಮಿಕ ವರ್ಗದವರು ಇವತ್ತು ಈ ಬೆಟ್ಟಿಂಗ್ನಲ್ಲಿ ಮನೆ ಮಠಗಳನ್ನು ಹಾಳು ಮಾಡ್ಕೊಳ್ತಾ ಇರತಕ್ಕಂಥದ್ರ ಜೊತೆಗೆ ಇದನ್ನು ಇಡೀ ರಾಜ್ಯದಲ್ಲೇ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದಾರೆ ಈ ಸರ್ಕಾರದಲ್ಲಿ. ಇದು ಅತ್ಯಂತ ಖಂಡನೀಯ. ಈ ಒಂದು ತೀರ್ಮಾನವನ್ನು ವಾಪಸ್ ಪಡೆಯತಕ್ಕಂಥ ಸೂಕ್ತ ಆ ಬಡವರ ದೃಷ್ಟಿ.